ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ದತ್ತಾಂಶಗಳ ನಿರ್ವಹಣೆ ಅನ್ನುವಂಥ ಪಾಠದ ಅಭ್ಯಾಸ 3.1ರ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಇದರಲ್ಲಿ ಐದನೇ ಪ್ರಶ್ನೆಯ ಲೆಕ್ಕವನ್ನು ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಇಲ್ಲೊಂದು ಕೋಷ್ಟಕವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ನೋಡಿ, ಇವರು ಆಟಗಾರರು. ಯಾರು? ಆಟಗಾರ ಎ, ಆಟಗಾರ ಬಿ, ಆಟಗಾರ ಸಿ. ಹಾಗಾದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ 4 ಆಟಗಳನ್ನ ಆಡಿದ್ದಾರೆ. ಹಾಗಾದ್ರೆ ಎ 1ನೇ ಆಟದಲ್ಲಿ 14 ರನ್ ತೆಗೆದಿದ್ದಾನೆ. ಆಮೇಲೆ 2ನೇ ಆಟದಲ್ಲಿ 16 ರನ್, 3ನೇ ಆಟದಲ್ಲಿ 10 ರನ್, 4ನೇ ಆಟದಲ್ಲಿ 10 ರನ್ ಅನ್ನ ತೆಗೆದುಕೊಂಡಿದ್ದಾನೆ. ಅದೇ ಹೌದಾ? ಆಮೇಲೆ ಬಿ ಆಟಗಾರ, ಹೌದಾ, ಇವನು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಅಂದ್ರೆ 0, ಆಮೇಲೆ 8, 3ನೇ ಆಟದಲ್ಲಿ 6, 4ನೇ ಆಟದಲ್ಲಿ 4. ಆಮೇಲೆ ಸಿ ಅನ್ನುವಂತ ಆಟಗಾರ ಮೊದಲನೇ ಆಟದಲ್ಲಿ 8, 2ನೇ ಆಟದಲ್ಲಿ 11, 3ನೇ ಆಟವನ್ನ ಆಡಿಲ್ಲ, 4ನೇ ಆಟದಲ್ಲಿ 13 ಅಂಕವನ್ನ ಅವನ್ ಮಾಡಿದ್ದಾನೆ, ಪಡೆದಿದ್ದಾನೆ. ಹಾಗಾದ್ರೆ ನೋಡಿ, ಈಗ ಮೊದಲನೇ ಪ್ರಶ್ನೆ, ಪ್ರತಿ ಆಟದಲ್ಲಿ ಎಯ ಸರಾಸರಿ ಅಂಕವನ್ನ ನಿರ್ಧರಿಸಲು ಸರಾಸರಿಯನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಇಲ್ಲಿ ಆಟಗಾರ ಏನಲ್ಲ, ಈ ಆಟಗಾರನ ಸರಾಸರಿ ಅಂಕವನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಸರಾಸರಿ ಕಂಡುಹಿಡಿಯಬೇಕಂದ್ರೆ ನಮ್ ಮೊದಲನೇದಾಗಿ ದತ್ತಾಂಶಗಳು ಗೊತ್ತಿರಬೇಕು. ದತ್ತಾಂಶಗಳು ಗೊತ್ತಿದಾವೆ. ಯಾವುದು? 14, 16, 10 ಮತ್ತು 10. ಹಾಗಾದ್ರೆ ಸೂತ್ರ ಏನಂದ್ರೆ ಎಲ್ಲ ವೀಕ್ಷಣೆಗಳ ಮೊತ್ತ, ಹೌದಾ, ಎಲ್ಲ ವೀಕ್ಷಣೆಗಳ ಅಥವಾ ಎಲ್ಲ ದತ್ತಾಂಶಗಳ ಮೊತ್ತ ಡಿವೈಡೆಡ್ ಬೈ ವೀಕ್ಷಣೆಗಳ ಸಂಖ್ಯೆ. ಹಾಗಾದ್ರೆ ನಾವು ಎಯ ಆಟಗಾರನ ಒಂದು ಸರಾಸರಿಯನ್ನು ಕಂಡುಹಿಡಿಯುವಾಗ ಈಗ ಆತ ಆಡಿದಂತಹ ಆಟಗಳ ಅಂಕಗಳು ಹೀಗಿವೆ: 14, 16, 10, 10. 14 ಪ್ಲಸ್ 16 ಪ್ಲಸ್ 10 ಪ್ಲಸ್ 10. ಈ ರೀತಿಯಾಗಿ ಅಂಕಗಳನ್ನ ಬರೆದುಕೊಂಡಿದ್ದೇವೆ. ಎಲ್ಲ ವೀಕ್ಷಣೆಗಳ ಮೊತ್ತ ಅಂದಾಗ ಆ 2 ಅಂಕಗಳನ್ನ ನಾವೇನ್ ಮಾಡ್ಬೇಕಾಗಿದೆ? ಕೂಡಿಸಬೇಕಾಗಿದೆ. ವೀಕ್ಷಣೆಗಳ ಸಂಖ್ಯೆ, ಹಾಗಾದ್ರೆ ಒಟ್ಟು ಎಷ್ಟು ಆಟಗಳು, ಆ ಸಂಖ್ಯೆ ಎಷ್ಟದಾವ ಅಂದ್ರೆ 1, 2, 3, 4 ಡಿವೈಡೆಡ್ ಬೈ 4. ಹೌದಾ? ಈ ರೀತಿಯಾಗಿ ನಾವು ಅದನ್ನ ಬರ್ಕೋಬೇಕು. 14ಕ್ಕೆ 14 ಕೂಡಿಸಿದಾಗ 30 ಆಗ್ತಾ ಇದೆ. 30ಕ್ಕೆ 10 ಕೂಡಿಸಿದಾಗ 40, 40ಕ್ಕೆ 10 ಕೂಡಿಸಿದಾಗ 50 ಆಗ್ತಾ ಇದೆ. 50 ಭಾಗಾಕಾರ 4. ಈ 50ನ್ನ ನಾವೇನ್ ಮಾಡ್ಬೇಕು? 4ರಲ್ಲಿ ಭಾಗಿಸಬೇಕಾಗಿದೆ. 4 ಒಂದಲೇ 4, 5ರಲ್ಲಿ 4ನ ಕಳೆದಾಗ 1 ಉಳಿತು, ಮುಂದೆ 0 ಇದೆ, 10 ಆಯ್ತು, 4 2 8, ಆಮೇಲೆ 2 ಉಳಿತು, 0 ಪಾಯಿಂಟ್ ಕೊಟ್ಟಾಗ 0 ಬಂತು, 4 5 20. ಹಾಗಾಗಿ ಇದು ಎಷ್ಟು ಬರ್ತಾ ಇದೆ? 12.5. ಹಾಗಾದ್ರೆ ಸರಾಸರಿ, ಆದ್ದರಿಂದ ಎ ಆಟಗಾರನ ಸರಾಸರಿ ಎಷ್ಟಾಗ್ತಾ ಇದೆ ಅಂದಾಗ 12.5 ಅಂತೇಳಿ ಈ ರೀತಿಯಲ್ಲಿ ನಾವು ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು.